ನಮಸ್ಕಾರ, ಗುಡ್ ಮಾರ್ನಿಂಗ್. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆದು ಬಹಳ ಬಹಳ ದೊಡ್ಡ ಸಮಸ್ಯೆಯಾಗಿ ಕುತ್ಕೊಂಡ್ಬಿಟ್ಟಿದೆ. ಕೆಲವೊಂದಷ್ಟು ಜನಕ್ಕೆ 19ನೇ ಕಂತಿನ ಹಣ ಬರ್ತದೆ, ಕೆಲವೊಂದಷ್ಟು ಜನಕ್ಕೆ 20ನೇ ಕಂತಿನ ಹಣ ಬರ್ತದೆ, ಕೆಲವ್ರಿಗೆ ಎರಡೂ ಬರ್ದೇ ಇರುವಂತ ಒಂದು ಪರಿಸ್ಥಿತಿ ಕೂಡ ಉಂಟಾಗಿ ಹೋಗ್ಬಿಟ್ಟಿದೆ. ಸೊ ಹಾಗಾದ್ರೆ ಈ ಸಮಸ್ಯೆಗೆಲ್ಲ ಯಾಕೆ ಸರ್ಕಾರ ಈ ರೀತಿ ಮಾಡ್ತಾ ಇದೆ? ಯಾವಾಗ ನಮ್ಗೆ ಈ ಗೃಹಲಕ್ಷ್ಮಿ ಹಣ ನಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಹೇಳಿ ತುಂಬಾ ಜನ ಮಹಿಳೆಯರು ಕಾಯ್ತಾ ಇದ್ದೀರಲ್ಲ, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾತಾಡೋಣ. ಇವಾಗ ಕರೆಂಟ್ ಸಿಚುಯೇಷನ್ಗಳು ಯಾವ ರೀತಿ ಇದೆ ಅಂತ ಹೇಳಿ ಪ್ರತಿಯೊಂದನ್ನು ಮಾತಾಡೋಣ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಬಹಳಷ್ಟು ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾನು ಹಂಚ್ಕೋತಾ ಹೋಗ್ತೀನಿ. ಈಗ ಗೃಹಲಕ್ಷ್ಮಿಯ 19ನೇ ಕಂತಿನ ಹಣ ಬಹುಶೇಕಡ 80% ಜನರಿಗೆ ಮಾತ್ರ ತಲುಪಿದೆ. ಇನ್ನ 20% ಮಹಿಳೆಯರಿಗೆ ಗೃಹಲಕ್ಷ್ಮಿಯ 19ನೇ ಕಂತಿನ ಹಣ ಜಮಾ ಆಗ್ಲಿಲ್ಲ. ಇದ್ರ ಜೊತೆಗೆ ಏನ್ ಮಾಡಿದ್ದಾರೆ, 20ನೇ ಕಂತಿನ ಹಣನ ಕೂಡ ಜಮಾ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದೆ, ತುಂಬಾ ಜನಕ್ಕೆ ಆಲ್ರೆಡಿ ಬಂದಿದೆ, ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಬೆಂಗಳೂರವ್ರಿಗೆ ಜಾಸ್ತಿ ಬಂದಿತ್ತು, ಅದಾದ್ಮೇಲೆ ಮೈಸೂರವ್ರಿಗೆ ಇವಾಗ ಜಮಾ ಆಗಿದೆ. ಸೊ ಹಂತ ಹಂತವಾಗಿ ಎಲ್ಲಾ ಜಿಲ್ಲೆಗಳಿಗೂ ಸಹ ಅಮೌಂಟ್ ರಿಲೀಸ್ ಆಗ್ತಾ ಬರ್ತಾ ಇದೆ. ಬಟ್ 19ನೇ ಕಂತಿನ ಹಣನ ಯಾಕೆ ಮಿಡಲ್ ಅಲ್ಲಿ ಸ್ಟಾಪ್ ಮಾಡಿದ್ರು ಅನ್ನೋದ್ರ ಬಗ್ಗೆ ವಿಚಾರ ಆಚೆ ಬರ್ತಾ ಇಲ್ಲ. ಸೊ ಇವ್ರೇನ್ ಹೇಳಿದ್ರು, ಮಾರ್ಚ್ ನಮ್ಗೆ ಇಯರ್ ಎಂಡ್ ಅದು ಇದು ಅಂತೆಲ್ಲ ನೆಪ ಹೇಳಿದ್ರು, ಇನ್ನು ಅಮೌಂಟ್ ರಿಲೀಸ್ ಮಾಡ್ಬೇಕಾಗಿತ್ತು. ಓಕೆ, ಇದೆಲ್ಲ ಓಕೆ. ಬಟ್ 19ನೇ ಕಂತಿನ ಹಣನ ಯಾಕೆ ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಒಂದು, ಸರ್ಕಾರದವ್ರು ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ, ಇವ್ರಿಗೆ ಇಷ್ಟ ಬಂದಿರೋ ಹಾಗೆ ಅಮೌಂಟ್ ನ ರಿಲೀಸ್ ಮಾಡ್ತಾ ಇದಾರೆ. ಇದ್ರ ಜೊತೆಗೆ ನಮ್ಗೊಂದು ಹೆಲ್ಪ್ ಲೈನ್ ಆಗಿರ್ಬೋದು, ಅಥವಾ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಾ ಇದ್ರು ಈ ಕಾಂಗ್ರೆಸ್ ಸರ್ಕಾರದವರು ಅಂತ ಹೇಳಿದ್ರೆ, ಗೃಹಲಕ್ಷ್ಮಿ ಯೋಜನೆಗೆ ಅಂತ ಹೇಳ್ಬಿಟ್ಟು ಒಂದು ಕ್ಯಾಂಪ್ ಗಳನ್ನ ಸೆಟ್ ಮಾಡ್ತಾ ಇದ್ರು. ಕ್ಯಾಂಪ್ ಗಳನ್ನ ಸೆಟ್ ಮಾಡಿ ಯಾರ್ಯಾರಿಗೆ ಹಣ ಬಂದಿಲ್ಲ, ಏನೇನ್ ಸಮಸ್ಯೆ ಆಗಿದೆ ಅಂತ ಹೇಳಿ ನಾವು ಅಲ್ಲಿ ಆ ಕ್ಯಾಂಪ್ ಗಳಿಗೆ ಹೋಗಿ ವಿಚಾರ ಮಾಡಬಹುದಾಗಿತ್ತು. ನಮ್ಮ ಒಂದು ಕರೆಂಟ್ ಸಿಚುಯೇಷನ್ ಏನಿದೆ ಅಂತ ಹೇಳಿ ನಾವು ಚೆಕ್ ಮಾಡಬಹುದಾಗಿತ್ತು. ಸೊ ಆ ತರ ಕ್ಯಾಂಪ್ ಗಳನ್ನು ಸಹ ಮಾಡ್ತಾ ಇಲ್ಲ. ಇದ್ರ ಜೊತೆಗೆ ಯಾವ್ದು ನಮ್ಗೆ ಸಹಾಯವಾಣಿನೂ ಕೊಡ್ತಾ ಇಲ್ಲ. ನಾವು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಎಷ್ಟ್ ಜನ ಅಂತ ಓಡಾಡಕ್ಕಾಗತ್ತೆ, ಅಥವಾ ಎಷ್ಟ್ ದಿನ ಅಂತ ನಾವು ಓಡಾಡೋದಿಕ್ಕಾಗತ್ತೆ? ಪ್ರತಿದಿನ ಇದೇ ಕೆಲಸ ಆಗ್ಬಿಟ್ರೆ ಬರೋ 2,000 ರೂಪಾಯಲ್ಲಿ ನಾವು ಹೋಗಿ ಬಂದುನೇ ದುಡ್ಡೆಲ್ಲ ಖರ್ಚಾಗುತ್ತೆ. ಅಫ್ಕೋರ್ಸ್ ಬಸ್ ಫ್ರೀ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ದೂರ ಇರೋರು ಪಾಡ್ ಏನಾಗ್ಬೇಕು ಹೇಳಿ? ಅಲ್ಲಿಂದ ಬಂದು ಇಲ್ಲಿಗೆ ಬಂದು ಆಮೇಲೆ ಏನ್ ಸುಮ್ನೆ ಬಿಟ್ಬಿಡ್ತಾರ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಎಲ್ಲ ಪಬ್ಲಿಕ್ಸ್ ಗಳನ್ನ ಬಿಟ್ಬಿಡ್ತಾರ? ಅದೆಲ್ಲ ಅಸಾಧ್ಯವಾದ ಮಾತು. ಈ ಸರ್ಕಾರಕ್ಕೆ ಬೇರೆ ಬೇರೆ ದುಡ್ಡುಗಳಿಗೆ ಕೊಡೋದಿಕ್ಕೆ, ಬೇರೆ ಬೇರೆ ಫಂಡ್ ಗಳನ್ನ ಕೊಡೋದಿಕ್ಕೆ ದುಡ್ಡಿದೆ ಇವ್ರ ಹತ್ರ. ಇವಾಗ ಗೃಹಲಕ್ಷ್ಮಿ ಬರ್ಬೇಕಾಗಿರುವಂತ 19ನೇ ಕಂತಿನ ಹಣದ ಬಗ್ಗೆ ಸರ್ಕಾರದವರು ಮಾತಾಡ್ತಾ ಇಲ್ಲ. 20ನೇ ಕಂತಿನ ಹಣ ಬರೀ ಕೇವಲ ಒಂದಷ್ಟು ಮಹಿಳೆಯರಿಗೆ ಮಾತ್ರ ಜಮಾ ಮಾಡಿದ್ದಾರೆ. ಮಿಕ್ಕಿದವ್ರಿಗೆಲ್ಲ ಯಾವಾಗ ಜಮಾ ಮಾಡ್ತಾರೆ, ಅಥವಾ ಏನ್ ಪ್ರೋಸೆಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತುಟ್ಟಿಕ್ ಪಿಟಿಕ್ ಅಂದೇ ಇರುವಂತ ಸರ್ಕಾರ ನಿಜವಾಗ್ಲೂ ಎಲ್ಲಾ ಮಹಿಳೆಯರಿಗೂ ಬೇಸತ್ ಹೋಗ್ಬಿಟ್ಟಿದೆ. ಆಲ್ರೆಡಿ 20ನೇ ಕಂತಿನ ಹಣ ಬರ್ತಾ ಇದೆ, ಬಟ್ 19 ಏನ್ ಮಾಡ್ತಾ ಇದಾರೆ ಇವಾಗ? ಮಿಕ್ಕಿದವ್ರಿಗೆ ಯಾವಾಗ ಬರುತ್ತೆ ಹಣ, ಅಥವಾ ಬರೋದೇ ಇಲ್ವಾ? ಇದ್ರ ಬಗ್ಗೆನೂ ಕ್ಲಾರಿಟಿ ಕೊಡ್ತಾ ಇಲ್ಲ. ಸೊ ಇವಾಗ 20ನೇ ಕಂತಿನ ಹಣ ಮಾತ್ರ ನಿಮ್ಗೆ ಯಾರ್ಯಾರಿಗೆ ಜಮಾ ಆಗ್ಬೇಕಾಗಿದೆ, ಅದು ಈ ವಾರದಲ್ಲೂ ಬರುತ್ತೆ, ನಿಮಗೆ ಏನು ತೊಂದರೆ ಇಲ್ಲ. ಬಟ್ ಇಲ್ಲಿ ಪ್ರಶ್ನೆ ಇರೋದು, 19ನೇ ಕಂತಿನ ಹಣ ಏನಾಯ್ತು, ಯಾಕೆ ಸ್ಟಾಪ್ ಮಾಡಿದ್ದಾರೆ, ಅಥವಾ ಮುಂದಿನ ದಿನಗಳಲ್ಲಿ ಹಾಕ್ತಾರ? ಯಾಕಂದ್ರೆ ಸ್ವಲ್ಪ ಜನಕ್ಕೆ ಮಾತ್ರ ಬಂದಿದೆ, ಮಿಕ್ಕಿದವ್ರು ಏನ್ ಮಾಡ್ಬೇಕು? ಎಲ್ಲ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡ್ಬೇಕಾಗಿದೆ. ಎಲ್ಲರೂ ವಾಯ್ಸ್ ರೈಸ್ ಮಾಡ್ಬೇಕಾಗಿದೆ. ಮೀಡಿಯಾದವರು ಸಹ ಪ್ರತಿ ಸತಿನೂ ಅವ್ರ ಮೀಟಿಂಗ್ಗಳು ಅದು ಇದು ಅಂತ ಕೇಳಿದಾಗ ಅವರು ಕೇಳ್ತಾ ಇರ್ತಾರೆ, ಇಲ್ಲ ನಾವು ಬಿಲ್ ರೈಸ್ ಮಾಡಿದೀವಿ, ಬಿಡ್ತೀವಿ, ಹಾಕ್ತಿವಿ ಅಂತಾನೆ ನೆಪ ಹೇಳ್ತಾ ಇದಾರೆ ಹೊರತು ಸೆಂಟ್ರಿಗೆ ಆಗ್ತಾ ಇರುವಂತ ಸಮಸ್ಯೆ ಬಗ್ಗೆ ಸರ್ಕಾರ ಉತ್ತರ ಕೊಡ್ತಾ ಇಲ್ಲ. ಇದು ಸಮಸ್ಯೆ ಆಗ್ತಾ ಇರುವಂತದ್ದು. ಸೊ ಗೃಹಲಕ್ಷ್ಮಿಯ 19ನೇ ಕಂತಿನ ಹಣ ಯಾವ ಜಿಲ್ಲೆಗೆ ಬಂದಿಲ್ಲ, ನಿಮಗೆ ಬಂದಿಲ್ಲ ಅಂದ್ರೆ ಯಾವ ಜಿಲ್ಲೆಯವರು ನೀವು ಕಮೆಂಟ್ ಅಲ್ಲಿ ತಿಳಿಸಿ. 20ನೇ ಕಂತಿನ ಹಣ ಯಾರಿಗೆ ಬಂದಿದೆ ಅಂತವ್ರು ಯಾವ ಜಿಲ್ಲೆ ಅಂತ ಹೇಳ್ಬಿಟ್ಟು ತಿಳಿಸಿ. ಸೊ ಕ್ಲಾರಿಫಿಕೇಶನ್ ಸಿಗುತ್ತೆ. ಇನ್ನ ಎಷ್ಟ್ ಜನಕ್ಕೆ ಬಂದಿದೆ, ಎಷ್ಟ್ ಜನಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಕ್ಲಾರಿಟಿ ಸಿಗ್ತಾ ಹೋಗ್ಬಿಡುತ್ತೆ. ಸೊ ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಒಂದು ಅಪ್ಡೇಟ್ಸ್ ಗಳು. ನಿಮ್ಮ ಅನಿಸಿಕೆ ಏನು? ಈ ತರ ಮಾಡ್ತಾ ಇರೋದ್ರಿಂದ ಎಲ್ಲರೂ ಗೊಂದಲ ಆಗ್ತಾ ಇರೋದಂತೂ ಗ್ಯಾರಂಟಿ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸಿಗ್ತಾರ ಮತ್ತೊಂದಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ. ನಮಸ್ಕಾರ.